ಇದು 6 ಪೀಸಸ್ ಐಡೆಂಟಿಕಲ್ ಸ್ಟಾರ್ ಪಜಲ್ ಅಂತ. ಓಕೆ. ಈ ಡಿಸ್ಮೆಂಟಲ್ ಮಾಡಿದ್ರೆ 6 ಭಾಗ ಆಗುತ್ತೆ. ನೋಡೋದಕ್ಕೆ ಒಂದೇ ರೀತಿ ಇರುತ್ತೆ 6 ಪೀಸ್. ನೋಡಿ ತೋರಿಸ್ತೀನಿ ನಿಮ್ಗೆ, ನೋಡ್ಕೊಳ್ಳಿ. ನಮಸ್ತೆ ವೀಕ್ಷಕರೇ, ಮಸಾಲಾ ಚಾಯ್ ಮೀಡಿಯಾಗೆ ಸ್ವಾಗತ. ಇದು ನಾನು ನಿಮಗೆ ಮಾತಾಡ್ತಿರೋದು. ನಮ್ಮ ಹಳೆ ಕಾಲದ ಏನೇನು ಟ್ರೆಡಿಷ್ನಲ್ ಗೇಮ್ಸ್ ಇತ್ತು, ನಾನು ಅಂದ್ಕೊಂಡಿದ್ದೆ ಸುಮ್ಮನೆ ಚೌಕಾಬಾರ, ಅಳುಮನೆ ಆಟ, ಅದು ಇದು ಒಂದು 5-6 ಇರ್ಬೋದು ಅಂತ. ಇವತ್ತು ನನಗೆ ಇಲ್ಲಿ ಗೊತ್ತಾಗ್ತಿದೆ ಮೋರ್ ದ್ಯಾನ್ 20-30 ಗೇಮ್ಸ್ ಇದೆ ಅಂತ. ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ. ಸೊ ನಾವಿಲ್ಲಿ ನೋಡ್ಬೋದು ಛಾಯಾ ನಿಸರ್ಗ ಟ್ರೆಡಿಷ್ನಲ್ ಬೋರ್ಡ್ ಗೇಮ್ಸ್ ಅಂತ. ಸೊ ಇಲ್ಲಿದೆ ಚೆಸ್ ಆಟ, ಪಗಡೆ ಆಟ ನೋಡಿ. ಸೊ ಜೊತೆಗೆ ಚೌಕಾಬಾರ 7ರಿಂದ 7 ಮನೆ ಆಡೋವಂಥದ್ದಿದೆ. ಮತ್ತು ಚೌಕಾಬಾರ 5ರಿಂದ 5, ಟೆಕ್ ಟ್ಯಾಕ್ ಟಾಯ್ ಅಂತ ಒಂದಿದೆ, ಸ್ನೇಕ್ ಆ್ಯಂಡ್ ಲ್ಯಾಡರ್ ಇದೆ, ಆಡು ಹಳ್ಳಿ ಆಟ ಅಂತ ಇದೆ ನೋಡಿ ಇಲ್ಲಿ. ಇಲ್ಲಿದೆ ನವಾಕನಕನರಿ ಅಂತ ಒಂದು ಬೇರೆ ಗೇಮ್ ಇದೆ ಇಲ್ಲಿ. ಸೊ ನಾವು ಇಲ್ಲಿ ನೋಡ್ಬೋದು ಎಷ್ಟೆಲ್ಲ ಗೇಮ್ಸ್ ಇದೆ ಅಂತ. ಸರ್ ನಿಮ್ಮ ಹೆಸರು? ಅನಿಲ್ ಕುಮಾರ್ ಅಂತ, ಬೆಂಗಳೂರಿಂದ ನಮ್ಮದಿದೆ, ನಂದಿಲ್ ಲೇಔಟಿಂದ. ಓಕೆ. ಆಕ್ಚುಲಿ ಇದೆಲ್ಲ ಟ್ರೆಡಿಷನಲ್ ಗೇಮ್ಸ್ ಅಂಡ್ ಏನ್ಷಿಯಂಟ್ ಪಜಲ್ಸ್ ಅಂತ. ಓಕೆ. ಇವಾಗೆಲ್ಲ ಹೇಳ್ಬೇಕಂದ್ರೆ ಎಲ್ಲರ ಕೈಲೂ ಮೊಬೈಲ್ ಬಂದ್ಬಿಟ್ಟಿದೆ. ಡಿಜಿಟಲ್ ವರ್ಲ್ಡ್ ಅಂತ ಹೇಳ್ತೀವಿ. ಸಿಂಪಲ್ ಆಗಿ ಹೇಳ್ಬೇಕು ಅಂದರೆ ಡಿಜಿಟಲ್ ಅಂದರೆ ಪ್ರತಿಯೊಂದು ಆಟಕ್ಕೂ ಇವಾಗ ಕಂಪ್ಯೂಟರ್, ಮೊಬೈಲ್ ಮುಂದೆ ಕೂತಿರ್ತಾರೆ. ಆಮೇಲೆ ನೆಗೆಟಿವ್ ಥಾಟ್ಸ್ ಅಂತ ಹೇಳ್ತೀವಿ, ನೆಗೆಟಿವ್ ಥಿಂಕಿಂಗ್ ಅಂತ ಹೇಳ್ತೀವಿ. ಇದೆಲ್ಲ ನಮ್ಮದು ಪಾಸಿಟಿವ್ ಎಂಟರ್ಟೈನ್ಮೆಂಟ್. ಯಾಕೆಂದರೆ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಅಜ್ಜಿ ತಾತನ ಕಾಲದಲ್ಲಿ ಇವತ್ತೂ ಕೂಡ ನಾವು ತುಂಬ ಗೇಮ್ಸ್ ಎಲ್ಲ ಆಡ್ತಾ ಇದ್ವಿ. ಒಂಥರ ಪಾಸಿಟಿವ್ ಎನರ್ಜಿ ಸಿಗ್ತಾ ಇತ್ತು. ಮೈಂಡ್ ಟ್ರಿಕ್ಸ್ ಎಲ್ಲ ಇರ್ತಿತ್ತು, ಸ್ಟ್ರಾಟಜಿ ಥಿಂಕ್ ಡೆವಲಪ್ ಆಗ್ತಾ ಇತ್ತು, ಮೈಂಡ್ ಕ್ಯಾಲ್ಕುಲೇಷನ್ ಆಗ್ತಾ ಇತ್ತು, ತುಂಬಾ ಉಪಯೋಗಕ್ಕೆ ಬರ್ತಾ ಇತ್ತು. ಬಟ್ ಇವಾಗ ಯಾರೂ ಮೊಬೈಲ್ ಆದ್ರಿಂದ ಫುಲ್ ಎಲ್ಲ ನೆಗೆಟಿವ್ ಥಾಟ್ಸ್ ಮತ್ತು ಸೈಡ್ ಎಫೆಕ್ಟ್ ಜಾಸ್ತಿ ಆಗ್ತಾ ಇದೆ. ಬ್ರೈನ್ಗೆ ಎಫೆಕ್ಟ್ ಆಗ್ತಾ ಇದೆ ಮತ್ತು ಕಣ್ಣಿಗೆ ಎಫೆಕ್ಟ್ ಆಗ್ತಾ ಇದೆ. ಅದರಿಂದ ನಾವು ಈ ಕಾನ್ಸೆಪ್ಟ್ ಇಟ್ಕೊಂಡು ನಿಮ್ಮ ಮುಂದೆ ಇದೆಲ್ಲ ಹೊಸ ಗೇಮ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಸರ್. ಸೊ ಎಷ್ಟು ಥರ ಗೇಮ್ಸ್ ಇತ್ತು ಸರ್ ನಮ್ಮ ಹಳೆಯದು ಟ್ರೆಡಿಷನಲ್ ಗೇಮ್ಸ್ ಅಂತ? ಸರ್ ನಮ್ಗೆ ತುಂಬಾ ಇದೆ. ಅದಕ್ಕೆ ತುಂಬ ಹೆಸರಿಲ್ಲ ಅಂದರೆ ತುಂಬ ಒಂದು ಲೆಕ್ಕ ಹಾಕೊಳ್ಳೋಕೆ ಹೋದ್ರೆ ನಮ್ಗೆ ಇನ್ನೂ ರಿಸರ್ಚ್ ಮಾಡ್ತಾನೆ ಇದ್ದೀವಿ. ಇವಾಗ ನಾವು ಸದ್ಯಕ್ಕೆ ಒಂದು ಮೋರ್ ದೆನ್ ಒಂದು 50 ಪಜಲ್ಸ್ ಇದೆ ನಮ್ಮ ಹತ್ರ. ಒಂದು 16 to 18 ಗೇಮ್ಸ್ ಇದೆ. ನಾನು ಯಾವುದಾದ್ರೂ ಒಂದೊಂದನೇ ಹಾಗೆ ಇಂಟ್ರೊಡಕ್ಷನ್ ಮಾಡ್ತೀವಿ ಸರ್. ಅಳುಗುಳಿ ಮನೆ ಅಂತ ಇಲ್ಲಿ ಅಳುಗುಳಿ ಮನೆ ಅಂತ ಕರ್ನಾಟಕದಲ್ಲಿ ಹೇಳ್ತೀವಿ. ಕರ್ನಾಟಕದಲ್ಲೇ 3 ಹೆಸರು ಇದೆ. ಪಂತಮನೆ ಅಂತ ಹೇಳ್ತಾರೆ ನಾರ್ತ್ ಕರ್ನಾಟಕದಲ್ಲಿ. ಮತ್ತೆ ಪೋಸ್ಟಲ್ ಇದೆಲ್ಲ ಚೆನ್ನಮನೆ ಅಂತ ಹೇಳ್ತೀವಿ. ಮತ್ತೆ ಮೈಸೂರು ಸೈಡ್ ಎಲ್ಲ ಅಳುಗುಳಿ ಮನೆ ಅಂತ ಹೇಳ್ತೀವಿ. ಬೆಂಗಳೂರೆಲ್ಲ ಅಳುಗುಳಿ ಮನೆ ಅಂತಾನೆ ಹೇಳೋದು. ಬಟ್ ನ್ಯಾಚುರಲ್ ಸೀಡ್ಸ್ ಎಲ್ಲ ನ್ಯಾಚುರಲ್ ಆಡೋದ್ರಿಂದ ನೀವು ಯಾವ್ದಾದ್ರು ಚೀಟ್ಸ್ ಕವಡೆಯಿಂದ ಆಡ್ತೇವೆ, ಶೆಲ್ಸಿಂದ ಆಡ್ತೇವೆ. ಮತ್ತೆ ಗುಲ್ಗಂಜಿ ಅಂತ ಬೀಜ ಬರುತ್ತೆ, ಅದರಲ್ಲೂ ಕೂಡ ಆಡ್ಬೋದು. ಮತ್ತು ಮೇನ್ ಥಿಂಗ್ಸ್ ಆಟ ಅದು ಅಷ್ಟೇ. ಯಾವುದು ಬೀಜ ಇದು ಲೂಡೋ ಅಂತ. ಇದು ಮ್ಯಾಗ್ನೆಟಿಕ್ ಇದೆ. ಸ್ಪೆಷಲ್ ಏನಪ್ಪ ಅಂದರೆ ಇದು ಮ್ಯಾಗ್ನೆಟಿಕ್. 2 ಕಡೆನೂ ಆಟ ಆಡ್ಬೋದು. ಇದು ಒಂದು ಕಡೆ ಲೂಡೋ ಇರುತ್ತೆ, ಒಂದು ಕಡೆ ಸ್ನೇಕ್ಸ್ ನಟ್ ಇರುತ್ತೆ. ತುಂಬ ಕಾಂಪ್ಯಾಕ್ಟ್ ಆಗಿರುತ್ತೆ. ಮಕ್ಕಳಿಗೆ ಸ್ಪೆಸಿಫಿಕ್ ವುಡನ್ ಥಿಂಗ್ಸ್ ಎಲ್ಲ ಪ್ಲಾಸ್ಟಿಕ್ ಬರುತ್ತೆ. ಇದೆಲ್ಲ ವುಡನ್ ಇದೆಲ್ಲ ಬಂದು ಮ್ಯಾಗ್ನೆಟಿಕ್ ಚೆಸ್ ಅಂತ ಸರ್. ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ, ಯಾಕಂದರೆ ಕಾಯಿನ್ಸ್ ಎಲ್ಲ ಇದಾಗುತ್ತೆ. ನೋಡಿ ಒಂದು ಕಾಯಿನ್ಸ್ನ ನಿಮಗೆ ಡೆಮೋ ಮಾಡಿ ತೋರಿಸ್ತೀನಿ ನೋಡಿ. ಇದೆಲ್ಲ ಮ್ಯಾಗ್ನೆಟಿಕ್. ಇದರ ಟ್ರಾವೆಲಿಂಗ್ ಈಸಿ ಆಗಲಿ ಅಂತ ಬೀಳೋದಿಲ್ಲ. ಟ್ರಾವೆಲಿಂಗಲ್ಲಿ ಈಸಿ ಆಗಲಿ ಅಂತ ಮ್ಯಾಗ್ನೆಟಿಕ್ ಮಾಡಿದ್ದೀವಿ. ಸೊ ಈಸಿಯಾಗಿ ಕ್ಲೋಸ್ ಮಾಡಿದ್ರೆ ಎಲ್ಲ ನಮಗೆ ಒಳಗಡೆ ಕವರ್ ಆಗುತ್ತೆ. ಮತ್ತು ಫೋಲ್ಡಬಲ್ ಇರುತ್ತೆ, ಈಸಿ ಟು ಕ್ಯಾರಿ. ಒಂದು 10x10 ಅಲ್ಲಿ ಇದು ಹೋಗುತ್ತೆ ಆರಾಮಾಗಿ, ಕಾಂಪ್ಯಾಕ್ಟ್ ಹೊರಗಡೆ ಹೋಗುತ್ತೆ. ಮತ್ತು ಇದು ನಮ್ಮದು ಓಲ್ಡ್ ಟ್ರೆಡಿಷನಲ್ ಗೇಮ್ಸ್ ಆಫ್ ಇಂಡಿಯಾ. ಇದಕ್ಕೆ ಹೇಳಬೇಕಂದ್ರೆ ರಾಯಲ್ ಬೋರ್ಡ್ ಗೇಮ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಯಾಕಂದರೆ ನಾವು ಇವತ್ತೂ ಕೂಡ ರಾಧಾಕೃಷ್ಣ ಹಿಸ್ಟ್ರಿ ಇದೆ. ರಾಧಾಕೃಷ್ಣ ಆಲ್ಸೋ ಪ್ಲೇಡ್ ಅಂಡ್ ಈಶ್ವರ ಪಾರ್ವತಿ ಆಲ್ಸೋ ಪ್ಲೇಡ್. ಅಂಡ್ ಇತ್ತೀಚೆಗೆ ರಾಮಾಯಣ ಮಹಾಭಾರತದಲ್ಲಿ ಆಟ ಆಡಿದಂಥ ಕೌರವ ಪಾಂಡವಸ್ ಆಟ ಇದು. ಓಲ್ಡ್ ಟ್ರೆಡಿಷನಲ್ ಗೇಮ್ಸ್ ಇದು. ಪಗಡೆ ಅಂತ ಆಟ ಆಡ್ತೀವಿ. ಡಿಫ್ರೆಂಟ್ ಕರ್ನಾಟಕದಲ್ಲೇ ಪಗಡೆ ಅಂತಲೇ ಹೇಳೋದು. ಬಟ್ ಚೌಪಾಡ್ ಅಂತ, ಚೌಸರ್ ಅಂತಾರೆ ನಾರ್ತ್ ಇಂಡಿಯಾದಲ್ಲಿ. ಇಂಡಿಯಾದಲ್ಲಿ ಬೇರೆ ನೇಮ್ ಇದೆ. ಬಟ್ ಕರ್ನಾಟಕದಲ್ಲಿ ಮಾತ್ರ ಪಗಡೆ ಅಂತ ಹೇಳ್ತೀವಿ. ಡಾಯಲ್ ಅಂತ ತಮಿಳ್ನಾಡು ಹೇಳ್ತಾರೆ. ಡಿಫ್ರೆಂಟ್. ಸೊ ಇದೆ ಸರ್. ಇದು ನಮ್ಮ ಕರ್ನಾಟಕದ ಚೌಕಾಬಾರ ಅಂತ. ಇದು 49 ಮನೆ ಅಂದರೆ 7 ಮನೆ ಆಟ ಅಂತ ಹೇಳ್ತೀವಿ. ಇದು 5 ಮನೆ ಆಟ, ಅದರಲ್ಲೇ ಚಿಕ್ಕದು 5 ಮನೆ ಆಟ. ಇದು ಟಿಕ್ ಟಾಕ್ ಅಂತ ಜೀರೋ ಕಾಟ ಅಂತೀವಿ, ನಾಟ್ರನ್ ಕಾರ್ಡ್ಸ್ ಅಂತೀವಿ. ಕ್ರಾಸ್ ಮಾಡಿ 3ನ ಗೆಲ್ಲೋದು, ಇಬ್ಬರು ಆಟ ಆಡೋದು ಸ್ಟ್ರಾಟಜಿ ಗೇಮ್ ಇದು. ಇದು ನವಕಂಕರಿ ಅಂತ. ಇವತ್ತು ನೀವು ಬೇಲೂರು, ಹಳೇಬೀಡು, ಚಾಮುಂಡಿ ಬೆಟ್ಟಕ್ಕೆಲ್ಲ ಹೋದರೆ 6ನೇ ಶತಮಾನದಲ್ಲೇ ಕಲ್ಲಲ್ಲಿ ಆಟ ಆಡ್ಕೊಂಡು ಇಷ್ಟು ಇದೆ, ಕಲ್ಲಲ್ಲಿದೆ. ಇವತ್ತು ಕೂಡ ಕಲ್ಲಲ್ಲಿ ಇಷ್ಟನ್ನ ನೋಡ್ಬೋದು. ಆ ಕಡೆ ಹೋದರೆ ಕಲ್ಲಲ್ಲಿ ಬರ್ದಿರೋದನ್ನ ನಾವು ಕೆತ್ತನೆ ಮಾಡಿರೋದನ್ನ ನೋಡ್ಬೋದು. ನವಕಂಕರಿ ಅಂತ. ನವ ಅಂದರೆ 9, ಕಂಕರಿಯಿಂದ ಸ್ಟೋನ್. ಹಿಂದಿನ ಕಾಲದಲ್ಲಿ ಸ್ಟೋನಲ್ಲಿ ಆಟ ಆಡ್ತಾಯಿದ್ರು ಕಟ್ಕೊಂಡೋದಕ್ಕೆ. ಇದು ನಮ್ಮ ಹಳೆ ಕಾಲದ ಹಳ್ಳಿ ಆಟ, ಹುಲಿ ಕುರಿ ಆಟ ಅಂತ ಹೇಳ್ತೀವಿ. ಸ್ಟ್ರಾಟಜಿ ಗೇಮ್, ಇಬ್ಬರು ಆಟ ಆಡೋವಂಥದ್ದು. ಇದು ತುಂಬ ಸ್ಟ್ರಾಟಜಿ ಇದೆ, ತುಂಬ ಚೆನ್ನಾಗಿದೆ. ಇಬ್ಬರು ಚೆಸ್ ಕಂಪೇರ್ ಮಾಡಿದ್ರೆ ತುಂಬ ಸ್ಟ್ರಾಟಜಿ ಇದೆ. ನಿಮಗೆಲ್ಲ ಬೋರ್ಡ್ ಗೇಮ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈಗ ಪಜಲ್ಸ್ ಬರ್ತಾ ಇದ್ದೀನಿ. ಪಜಲ್ಸ್ಲಿ ತುಂಬ ನಿಮಗೆ ಮೋರ್ ದೆನ್ 50 ಪಜಲ್ಸ್ ಅಂತ ಹೇಳಿದ್ದೀನಿ. ಇದು ಬಂದು 24 ವುಡನ್ ಬ್ಲಾಕ್ ಸೆಟ್ ಅಂತ. ಒಂದು 2 ಇಯರ್ಸಿಂದ 4 ಇಯರ್ಸ್ ಅಂತ ಯೂಸ್ ಮಾಡ್ಬೋದು. ಇದೆಲ್ಲ ಪೆಂಟೋಮೆನಸ್ ಅಂತ. ವರ್ಲ್ಡೆಲ್ಲ ಲಾರ್ಜೆಸ್ಟ್ ಡೈಸೆಕ್ಷನ್ ಪಜಲ್ ಇದು. ಒಂದು ಅಪ್ ಟು 1 lakhs ಡಿಸೈನ್ ಕ್ರಿಯೇಟ್ ಮಾಡ್ಬೋದು.
ಇದೆಲ್ಲ ನಾನ್-ಐಡೆಂಟಿಕಲ್ ಪಜಲ್ಸ್ ಅಂತ 19 ಪೀಸಸ್ ಅಂತ, ಇದೆಲ್ಲ ಸ್ಮಾಲ್ ಲಡ್ಡು ಪಜಲ್ಸ್ ಅಂತ, ಸ್ಟಾರ್ ಪಜಲ್ಸ್ ಓಪನ್ ಆಗುತ್ತೆ ಅವೆಲ್ಲ ಮತ್ತೆ ಎಲ್ಲ ಡಿಸ್ಮೆಂಟಲ್ ಮಾಡಿ ಅಸೆಂಬ್ಲಿ ಮಾಡೋದು. ಅಪ್ಲಿಕೇಶನ್ ಆಫ್ ಮೈಂಡ್ ಸರ್ ಎಲ್ಲ ಬ್ರೈನ್ ಆಕ್ಟಿವಿಟೀಸರ್. ಇದು ವುಡನ್ ಮೇಜ್ ಅಂತ, ಆ ಮಾರ್ಬಲ್ನ ಇನ್ಸೈಡ್ ಗೋಲಿನ ಇದು ಆಡೋದ್ರಿಂದ ಕಾನ್ಸಂಟ್ರೇಷನ್ ಕೋಆರ್ಡಿನೇಷನ್ ಡೆವಲಪ್ ಆಗುತ್ತೆ. ನೋಡಿ ಈ ಕಾನ್ಸಂಟ್ರೇಷನ್ ಈ ಮಾರ್ಬಲ್ಸ್ ಇದೆಯಲ್ಲ 3 ಮಾರ್ಬಲ್ಸು, ಇದನ್ನ ಈ ರೀತಿ ಒಳಗಡೆ ಹಾಕಬೇಕು. ಈ ಒಳಗಡೆ ಹಾಕೋದ್ರಿಂದ ಈ ಕಾನ್ಸಂಟ್ರೇಷನ್ ಕೋಆರ್ಡಿನೇಷನ್ ಡೆವಲಪ್ ಆಗುತ್ತೆ. ನೋಡಿ ಒಂದು ಬಂತಲ್ಲ, ಅದೇ ರೀತಿ 3 ಹಾಕಬೇಕು. ಮತ್ತು ಇದು ಡಬಲ್ ಡಕ್ಕರ್ ಅಂತ, ಈ 4 ಪೀಸ್ ಇದೆ ಒಳಗಡೆ. ಈ 4 ಪೀಸನ್ನು ಹೊರಗಡೆ ತೆಗೆದು ನಮ್ಮ ಬ್ರೈನ್ ಅಪ್ಲೈ ಮಾಡಿ ತಿರ್ಗಿ ಅದೇ ರೀತಿ ಒಳಗಡೆ ಹಾಕಬೇಕು. ನೋಡಿ 4 ಪೀಸ್ ಹೊರಗಡೆ ಬರುತ್ತೆ, ತಿರ್ಗಿ ಅದೇ ರೀತಿ ಒಳಗಡೆ ಹಾಕಬೇಕು. ಇದಕ್ಕೆಲ್ಲ ಮ್ಯಾನ್ಯಲ್ ಇನ್ಸ್ಟ್ರಕ್ಷನ್ ಇರುತ್ತೆ. ಮತ್ತು ಇದೆಲ್ಲ ಗ್ಲೋಬ್ ಅಂತ, ಇದು ಬ್ಯಾಲೆನ್ಸಿಂಗ್ ಅಂತ, 6 ಪೀಸ್ ಐಡೆಂಟಿಕಲ್ ಗ್ಲೋಬ್ ಅಂತ. ಇದು ತುಂಬ ಬ್ಯಾಲೆನ್ಸಿಂಗ್ ಕಲಿಬೋದು. ಇದೆಲ್ಲ ಅಷ್ಟೇ 6 ಭಾಗ ಆಗುತ್ತೆ ಬಿಚ್ಚಿದ್ರೆ, ತಿರ್ಗಿ ಅದೇ ರೀತಿ ಅಸೆಂಬ್ಲಿಂಗ್ ಮಾಡಬೇಕು. ಇದೇ ರೀತಿ ಗ್ಲೋಬ್ ಮಾಡಬೇಕು. ಅದೇ ರೀತಿ ಅವೆಲ್ಲ ಲೋಟಸ್ ಪಜಲ್ ಅಂತ, 9 ಪೀಸ್ ಸೆಲ್ಟಿಕ್ ಪಜಲ್ ಅಂತ, 6 ಪೀಸಸ್ ಸ್ಟಾರ್, 6 ಪೀಸಸ್ ನಾನ್-ಐಡೆಂಟಿಕಲ್ ಪೀಸಸ್. ಇದು ಸೋಮಾ ಕ್ಯೂಬ್ ಪಜಲ್, ಇದು ಸೋಮಾ ಅಲ್ಟಿಮೇಟ್, ಸ್ನೇಕ್ ಕ್ಯೂಬ್ ಪಜಲ್, ದಿಸ್ ಇಸ್ ಕಪ್ ಅಂಡ್ ಬಾಲ್ ಕಾನ್ಸಂಟ್ರೇಷನ್ ಕೋಆರ್ಡಿನೇಷನ್. 3 ಪೀಸ್ ಪಜಲ್ ಅಂತ, ಅಂದರೆ ಈ ರೀತಿ 3 ಭಾಗ ಆಗುತ್ತೆ. 3 ಬೇಗ ಅನ್ಲಾಕ್ ಮಾಡಿದ್ರೆ ತಿರ್ಗಾ ಇದು ಬ್ರಹ್ಮಗೋಪುರ ಅಂತ, ನಮ್ಮ ಭಾರತದ ಹಳೆ ದೇಶದ ಪಜಲು. ಇವಾಗ ಐವೈಟ್ನಮ್ದಲ್ಲಿ ಕ್ಯಾಪಿಟಲ್ ಸಿಟಿ ನೇಮು ಐವೈಟ್ನೇಮ್ ಅಂತ, ಅದು ಫೇಮಸ್. ಟವರ್ ಆಫ್ ಎನ್ಐ ಅಂತ ಫೇಮಸ್, ಟವರ್ ಆಫ್ ಎನ್ಐ ಅಂತ ಫೇಮಸ್ ಆಗಿದೆ. ಬ್ರಹ್ಮಗೋಪುರ ಅಂತ ಇಂಡಿಯನ್ಸಲ್ಲಿ ತುಂಬ 100 ಇಯರ್ಸಿಗೂ ಪೀಪಲ್ಸ್ ಇದನ್ನು ಬ್ರಹ್ಮಗೋಪುರ ಅಂತ ಹೆಸರಿಟ್ಕೊಂಡು ಆಟ ಆಡೋರು. ಇದರ ಹೆಸರು ಇಂಡಿಯನ್ ನೇಮ್ ಬ್ರಹ್ಮಗೋಪುರ. ಇದು ದೇಶದ ಮಧ್ಯ ಸೇಮ್ ಗೋಪುರ ಲೆಫ್ಟಲ್ಲಿ ರೈಟಲ್ಲಿ ಶಿಫ್ಟ್ ಆಗಬೇಕು. ಅದಕ್ಕೆ ರೂಲ್ಸ್ ಇದೆ, ಅದನ್ನು ಫಾಲೋ ಮಾಡಬೇಕು. ಜಸ್ಟ್ 2 ಸಿಂಪಲ್ ರೂಲ್ಸ್ ಆ್ಯಂಡ್ ಇರುತ್ತೆ. ಮತ್ತು ಅನಿಮಲ್ಸ್ ಮಕ್ಕಳುಗಳಿಗೆ, ಯಾಕಂದರೆ ಪ್ಲಾಸ್ಟಿಕ್ ಎಲ್ಲ ಥಿಂಗ್ಸ್ ಬಂದಿದೆ, ಪ್ಲಾಸ್ಟಿಕ್ಗಳನ್ನೆಲ್ಲ ಯೂಸ್ ಮಾಡಬಾರ್ದು ಅಂತ ನಮ್ಮ ಉದ್ದೇಶ. ಅದಕ್ಕೆ ಮರದಲ್ಲಿ ಮಾಡಿದ್ದೀವಿ, ಹ್ಯಾಂಡ್ ಪ್ರಿಂಟೆಡ್ ಮಾಡಿಸಿ. ಸರ್ ಈಗ ನಾನು 1-2 ಪಜಲ್ಸ್ ಮಾತ್ರ ಟ್ರಿಕ್ಸ್ ಮಾಡಿ ತೋರಿಸಿ ಸರ್ ನನಗೆ. ಬನ್ನಿ ಸರ್. ಏನು ಹೇಳ್ತಾರೆ ಇದು? ಸೋಮಾ ಕ್ಯೂಬ್ ಪಜಲ್ ಅಂತ ಹೇಳ್ತೀವಿ ಹೆಸರು. ನೀವು ಯಾವಾಗ್ಲೂ ರೂಬಿಕ್ಸ್ ಕ್ಯೂಬ್ ಅಂತ ಎಲ್ಲರೂ ಕೇಳ್ತಾರೆ. ರೂಬಿಕ್ಸ್ ಕ್ಯೂಬ್ ಏನಪ್ಪ ಅಂದರೆ ನಮ್ಮ ಚೈನಾ ಪಜಲ್ ಅಂತ ಕೇಳಬೇಕು, ಅಂದರೆ ನಾಟ್ ಇಂಡಿಯನ್, ಬಟ್ ಇಸ್ ಇಟ್ ಇಂಡಿಯನ್ ಮೇಡ್ ಔಟ್ ಆಫ್ ಕರ್ನಾಟಕದಿಂದ ಮಾಡಿರೋಂಥ ಸೋಮೇಶ್ವರ ಅಂತ ಹಿಸ್ಟ್ರಿ ಇದೆ, ಅವರೇ ಮಾಡಿರೋದಂಥ ಸೋಮೇಶ್ವರ ಅಂತ. ಇದರ ಉದ್ದೇಶ ಅಂದರೆ ಇದರಲ್ಲಿ 7 ಪೀಸ್ ಇದೆ. ಹಿಂದಿಲಿ ಸಾತುಗುಡ ಅಜರ್ಮುಕುಡ ಅಂತ ಹೇಳ್ತಾರೆ. ಯಾಕೆ ಸಾತುಗುಡ ಅಂತ ಹೇಳ್ತೀವಿ ಅಂದರೆ 7 ಪೀಸ್ ಇದೆ. 1 2 3 4 5 6 7 ಈ 7 ಪೀಸ್ನ ಉಪಯೋಗಿಸ್ಕೊಂಡು ಈ ರೀತಿ ಮೊದಲಿನಿಂದ ಕ್ಯೂಬ್ ಮಾಡೋದಕ್ಕೆ 240 ವಿಧಾನದಲ್ಲಿ ಕ್ಯೂಬ್ ಮಾಡ್ಬೋದು. ಇದನ್ನು ಉಪಯೋಗಿಸ್ಕೊಂಡು 240 ವಿಧಾನದಲ್ಲಿ ಕ್ಯೂಬ್ ಮಾಡ್ಬೋದು. ಅಷ್ಟಲ್ದೇ ಸೇಮ್ 7 ಪೀಸನ್ನ ಉಪಯೋಗಿಸ್ಕೊಂಡು 1000 ಡಿಸೈನ್ಸ್ ಕ್ರಿಯೇಟ್ ಮಾಡ್ಬೋದು. ನೀವು 1000 ಡಿಸೈನ್ಸನ್ನು ನಮ್ಮ ವೆಬ್ಸೈಟಲ್ಲಿ ಚೆಕ್ ನಮ್ಮ ಮ್ಯಾನ್ಯಲ್ ಕೊಡ್ತೀನಿ. ಇದಕ್ಕೆ ನಾನು ನಿಮಗೆ ಒಂದು ವಿಧಾನದಲ್ಲಿ ನಮ್ಮ ಕ್ಯೂಬ್ ಮಾಡೋದು ಹೆಂಗೆ ತೋರಿಸ್ತೀನಿ, ಅದನ್ನು ನೀವು ನೋಡ್ಬೋದು ಒಂದೇ ವಿಧಾನದಲ್ಲಿ. ಯಾಕಂದರೆ ಇದೆಲ್ಲ ರೂಬಿಕ್ಸ್ ಕ್ಯೂಬ್ ಅಂದರೆ ಕಲರ್ ಚೇಂಜ್ ಮಾಡಿಬಿಟ್ಟು ಒಂದು ಸತಿ ಮುಗಿದೋಯ್ತು. ಇದು ಹಂಗಿಲ್ಲ, ನಿಮಗೆ ಒಂದು ವರ್ಷ ತನಕ 4 ವರ್ಷ ತನಕ ಯೂಸ್ ಮಾಡ್ಬೋದು ಪಜಲ್ಸು. ಅಷ್ಟೊಂದು ಕ್ರಿಯೇಟಿವಿಟಿ ಇದೆ. ನಿಮಗೆ ಎಕ್ಸಾಂಪಲ್ ಒಂದೇ ಒಂದು ಕ್ಯೂಬ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಇದು 1 ವೇ ಆಯಿತು, ಅನ್ನದರ್ 39 ವೇ ಇದೆ. ಮತ್ತು ಇದು ಅಷ್ಟೇ, ನಿಮಗೆ ಪಜಲ್ 1000 ಡಿಸೈನ್ಸ್ ಹೇಳಿದ್ನಲ್ಲ ನೋಡಿ. ಇದು 1000 ಡಿಸೈನ್ಸ್ ಹೇಳ್ತೀನಿ, ಒಂದು ನಿಮಗೆ ಡಿಸೈನ್ ತೋರಿಸ್ತೀನಿ. ಇದು ಒಂದು ಡಿಸೈನ್ಸ್. ಇದೇ ರೀತಿ 1000 ಡಿಸೈನ್ಸ್ ಕ್ರಿಯೇಟ್ ಮಾಡ್ಬೋದು ಸರ್. ಇದು ಒಂದು ಥರ ಸೋಮಾ ಕ್ಯೂಬ್ ಪಜಲ್ ಅಂತ ಇದೆ ಸರ್. ಇದು 6 ಪೀಸಸ್ ಐಡೆಂಟಿಕಲ್ ಸ್ಟಾರ್ ಪಜಲ್ ಅಂತ. ಈ ಡಿಸ್ಮೆಂಟಲ್ ಮಾಡಿದ್ರೆ 6 ಭಾಗ ಆಗುತ್ತೆ. ನೋಡೋದಕ್ಕೆ ಒಂದೇ ರೀತಿ ಇರುತ್ತೆ 6 ಪೀಸ್. ತೋರಿಸ್ತೀನಿ ನಿಮ್ಗೆ, ನೋಡ್ಕೊಳ್ಳಿ. ನೋಡಿ ಒಂದು ನೋಡೋದಕ್ಕೆ ಜಸ್ಟ್ ಲೈಕ್ ಬೋಟ್ ರೀತಿ ಕಾಣ್ತಾ ಇದೆ. ನಾವು ಏನು ಹಡಗು ಅಂತೀವಿ ಸೇಮ್ ಅದೇ ರೀತಿ. ಇದನ್ನು ಒಂದು ಅಸೆಂಬ್ಲಿಂಗ್ ಮಾಡಿದ್ರೆ ನಿಮಗೆ ಸೇಮ್ ಜಸ್ಟ್ ಲೈಕ್ ಒಂದು ಸ್ಟಾರ್ ಆಗುತ್ತೆ. ನಿಮ್ಗೆ ಅಸೆಂಬ್ಲಿಂಗ್ ಮಾಡಿ ತೋರಿಸ್ತೀನಿ ನಿಮ್ಮ ಎದುರುಗಡೆನೇ, ನೋಡ್ಕೊಳ್ಳಿ. ಇದು ನಾನು ಮಾಡೋದಷ್ಟು ಈಸಿ ಇಲ್ಲ, ಒಂದು ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗುತ್ತೆ ಫಸ್ಟ್ ಮಾಡೋದಕ್ಕೆ. ಒಂದು ಸ್ಟಾರ್ ಆಯಿತು ನೋಡಿ, ನೋಡೋದಕ್ಕೆ ಮೊದಲು ಹಡಗು ರೀತಿ ಈಗ ಸ್ಟಾರ್ ಆಯಿತು. ಹೌದು. ಸೊ ಈ ಥರ ವುಡನಲ್ಲೇ ನೀವು ಹೇಳ್ದಂಗೆ ಮೋರ್ ದೆನ್ 20 ಟೈಪ್ಸ್ ಆಫ್ ಪಜಲ್ಸ್ ಇದೆ. ಮೋರ್ ದೆನ್ 50 ಪಜಲ್ಸ್ ಇದೆ. ಓಕೆ. ಒಂದು 8 into 20 ಗೇಮ್ಸ್ ಇದೆ, ಬೋರ್ಡ್ ಗೇಮ್ಸ್ ಇದೆ. ಓಕೆ. ತುಂಬಾ ಇದೆ. ನಮ್ಮ ಹತ್ರ ಮಾತ್ರ ಇಷ್ಟು ಮಾತ್ರ ರಿಸರ್ಚ್ ಮಾಡಿ ಇಷ್ಟೊಂದು ಪ್ರಾಡಕ್ಟ್ಸ್ ಇದು ಮಾಡಿದ್ವಿ. ಇದು ಟ್ವಿಸ್ಟೆಡ್ ಪ್ರೊಪಲ್ಲರ್ ಅಂತ. ನೀವು ಯಾವ ಕಡೆ ನೋಡಿದ್ರು ಟ್ವಿಸ್ಟೆಡ್ ಆಗಿದೆ ನೋಡಿ. ಹೆಂಗೆ ಕಡೆ ನೋಡಿದ್ರು ಟ್ವಿಸ್ಟೆಡ್, ಅದನ್ನೇ ಟ್ವಿಸ್ಟೆಡ್ ಪ್ರೊಪಲ್ಲರ್. ಯಾವ ಕಡೆ ನೋಡಿದ್ರು ಒಂದೇ ರೀತಿ ಇದೆ. ಇದನ್ನು 3 ಪೀಸ್ ಬಿಚ್ಚಿದ್ರೆ 3 ಪೀಸ್ ಆಗುತ್ತೆ. ಅದು ನಿಮಗೆ ಯಾವ ರೀತಿ ಓಪನ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇದು ನೋಡಿದ್ರೆ ಜಸ್ಟ್ ಲೈಕ್ ಸಿ ಆಗುತ್ತೆ. ಇದು ಒಂದು ಓ ಇದೆ, ಇದು ಒಂದು ಸಿ ಕಾಣ್ತಾ ಇದೆ, ಸಿ ರೀತಿ ಕಾಣ್ತಾ ಇದೆ. 3 ಪೀಸ್ ಆಯಿತು. ಇದನ್ನು ಉಪಯೋಗಿಸ್ಕೊಂಡು ಮೊದಲಿನಂಗೆ ಟ್ವಿಸ್ಟೆಡ್ ಪ್ರೊಪಲ್ಲರ್ ಅಂತ ಮಾಡಿದ್ರೆ ಇದೆಲ್ಲ ಅಷ್ಟು ಈಸಿ ಇರೋಲ್ಲ ಬೇರೆಯವ್ರಿಗೆಲ್ಲ. ನಮಗೆ ಪ್ರಾಕ್ಟೀಸ್ ಇರೋದ್ರಿಂದ ಇದಕ್ಕೆ ಆಗ್ತದೆ. ಸೊ ಈಗ ಗೇಮ್ಸ್ದು ಪಜಲ್ಸ್ ಎಲ್ಲ ತೋರಿಸಿದ್ರೆ ಇದನ್ನು ಇವಾಗ ಆನ್ಲೈನಲ್ಲಿ ನೋಡ್ತಾ ಇರೋರಿಗೆ ಬೈ ಮಾಡಬೇಕು ಅಂತ ಹೇಳಿದ್ರೆ
ನಿಮ್ಮದು ಯಾವ ರೀತಿ ಸ್ಟೋರ್ ಇದೆಯಾ ಅಥವಾ ಇಲ್ಲ ಆನ್ಲೈನಲ್ಲಿ ಬೈ ಮಾಡಬೇಕು? www.chayanisarga.com ಅಂತ ನಮ್ಮ ವೆಬ್ಸೈಟ್ಗೆ ಹೋದರೆ ನೀವು ಯು ಕ್ಯಾನ್ ಬೈ ಅಲ್ಲಿ ಸರ್, ನೀವು ಬೈ ಮಾಡ್ಬೋದು. ಅಲ್ಲಿ ನಮ್ಮದು ಡೀಟೇಲ್ಸ್ ಎಲ್ಲ ಸಿಗುತ್ತೆ, ಅಡ್ರೆಸ್ ಸಿಗುತ್ತೆ, ಡೈರೆಕ್ಟಾಗಿ ಪರ್ಚೇಸ್ ಮಾಡ್ಬೋದು ಅಲ್ಲಿ ಹೋಗಿ. ಮತ್ತು ಅಮೆಝಾನ್ಲಿದ್ದೀವಿ. ಪ್ರೈಸಸ್ ಎಲ್ಲ ಹೇಗೆ? ಪ್ರೈಸಸ್ ಎಲ್ಲ ಅಲ್ಲೇ ಹಾಕಿರ್ತೀವಿ. ಎಲ್ಲ ಡೀಟೇಲ್ಸ್ ನಮ್ಮ ಫೋನ್ ನಂಬರ್ ಕೂಡ ಕೊಟ್ಟಿರ್ತೀವಿ. ಈಗ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ನೀವು ಅದನ್ನು ಮನೆಗೆ ತರಿಸ್ಕೊಬೋದು. ಅಮೆಝಾನಲ್ಲಿ ಸ್ಟೋರ್ ಇದೆಯಾ? ಅಮೆಝಾನಲ್ಲಿ ನಮ್ಮ ಪ್ರಾಡಕ್ಟ್ಸ್ ಎಲ್ಲ ಇದೆ. ಸೂಪರ್. ಅಂದರೆ ಎಲ್ಲರ ಕೈಲೂ ಡಿಜಿಟಲ್ ವರ್ಡ್ ಆಗಿದೆ, ಎಲ್ಲರ ಕೈಲೂ ಮೊಬೈಲ್ ಇದೆ. ನಾವು ಮೊಬೈಲ್ನ ನಮಗೆ ಅದು ಬಿಡಿಸ್ಬೇಕು ಮಕ್ಕಳ ಕೈಯಿಂದ ಅಂತ ಉದ್ದೇಶ ಇಟ್ಕೊಂಡು ಇದನ್ನೆಲ್ಲ ಫಸ್ಟ್ ಕಾನ್ಸೆಪ್ಟ್ನ ಸ್ಟಾರ್ಟ್ ಮಾಡಿದ್ದೀವಿ. ಫಸ್ಟ್ ನಮ್ಮದೆಲ್ಲ ತುಂಬ ಬೇರೆ ಕ್ರಾಫ್ಟ್ ಇತ್ತು. ಆಮೇಲೆ ತೆಂಗಿನ ಚಿಪ್ಪಿಂದ ತೊಗೊಂಡು ಮಾಡ್ತಾಯಿದ್ವಿ. ಇನ್ನು ಎಲ್ಲರೂ ಅಲ್ಲಿ ಬಂದಾಗೆಲ್ಲ ಹುಡುಗರೆಲ್ಲ ಅಲ್ಲೇ ಒಂದು ಎಕ್ಸಿಬಿಷನ್ ಅಂದ ತಕ್ಷಣ ಎಲ್ಲರ ಕೈಲೂ ಮೊಬೈಲ್ ಇಟ್ಟಿರ್ತಿತ್ತು. ಅದು ನೋಡಿ ನಮಗೆ ಬೇಜಾರಾಗಿ, ಯಾಕೆ ನಮ್ಮ ಹಳೆ ಆಟಗಳು ತುಂಬ ಇದೆ, ಮೊಬೈಲಲ್ಲಿ ಆಟ ಆಡ್ತಿದ್ರಲ್ಲ ಅಂತ ಒಂದು ಉದ್ದೇಶ ಇಟ್ಕೊಂಡು ಒಂದೊಂದಾಗಿ ನಮ್ಮ ಗೇಮ್ಸ್ನ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು ತುಂಬ 2000ಇಂದ ಸ್ಟಾರ್ಟ್ ಆಗಿದ್ದು, ಇವತ್ತು 2020 ಇಯರ್ಸ್ 22 ಇಯರ್ಸ್ ಆಯಿತು ಸ್ಟಾರ್ಟ್ ಆಗಿ. ಮೋರ್ ದೆನ್ ನಿಮಗೆ 150 ಪ್ರಾಡಕ್ಟ್ಸ್ನ ನಮ್ಮ ಇದ್ರಲ್ಲಿ ನೋಡ್ಬೋದು, ನಮ್ಮ ವೆಬ್ಸೈಟಲ್ಲಿ ಒಂದು ನೇರವಾಗಿ ನಮ್ಮ ಶಾಪಲ್ಲಿ ಬಂದು. ಓಕೆ, ಸೂಪರ್. ಅದೇ ಶಾಪ್ ಎಲ್ಲಿದೆ ಸರ್ ನಿಮ್ಮದು? ಸೊ ನಮ್ಮದು ರೆಗ್ಯುಲರ್ ಆಗಿ ಚಿತ್ರಕಲಾ ಪರಿಷತ್ ಅಂತ ಎಕ್ಸಿಬಿಷನ್ ನಡೀತಾ ಇರುತ್ತೆ. ಓಕೆ. ಅಲ್ಲಿ ಯಾವಾಗಲೂ ಪೆಂಡಮಿಕ್ ಇರೋದ್ರಿಂದ ಯಾವಾಗಲೂ ರೆಗ್ಯುಲರ್ ಅಲ್ಲಿ ಇರ್ತೀವಿ. ಓಕೆ. ಇಲ್ಲಾಂದರೆ ಡೈರೆಕ್ಟ್ಲಿ ಫ್ರಮ್ ಅವರು ಅಂದರೆ ಹೇಳಿದಂಗೆ ನಿಮಗೆ ವೆಬ್ಸೈಟಲ್ಲಿ ಇದೆ, ವೆಬ್ಸೈಟ್ ಅಡ್ರೆಸ್ ಕೊಟ್ಟಿಲ್ಲ ಅಂದರೆ ಫೋನ್ ಕಾಲ್ ಮಾಡಿದ್ರೆ ನಿಮ್ಮ ವಾಟ್ಸಪ್ಪಲ್ಲಿ ಕೊರಿಯರ್ ಮುಖಾಂತರ ನಿಮಗೆ ನೇರವಾಗಿ ತಲುಪಿಸ್ತೀವಿ.